ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಈ ಸುದ್ದಿನ ಕೇಳಿದ್ರೆ ನಿಮ್ ಕಣ್ಣಂಚಲ್ಲಿ ನೀರಿಳಿಯೋದು ಪಕ್ಕ. ಹೌದು, ತಾಯಿ ಕಸ ಚಲ್ಲಿ ಬರೋಷ್ಟ್ರಲ್ಲಿ ಮಗು ದಾಸವಾಳ ಹೂವನ್ನ ತಿಂದು ಉಸಿರು ನಿಲ್ಲಿಸಿರುವಂತ ದಾರುಣ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮಗು ಕಳೆದುಕೊಂಡ ಮಗುವಿನ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಗಾದ್ರೆ ಬನ್ನಿ, ಘಟನೆ ಹೇಗ್ ನಡೀತು ಅನ್ನೋದ್ರ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೌದು ವೀಕ್ಷಕರೇ, ಈ ಸುದ್ದಿನ ಕೇಳಿದವರ ಎಂಥವರ ಕಣ್ಣಲ್ಲಾದ್ರೂ ಸಹಿತ ಕಣ್ಣೀರ್ ಇಳಿಯೋದು ಖಂಡಿತ. ಅದರಲ್ಲೂ ಯಾರ ಮನೆಯಲ್ಲಿ ಈ ಹಸುಗೂಸುಗಳು ಇರ್ತಾರಲ್ಲ, ಅವರಂತೂ ಈ ಸುದ್ದಿನ ನೋಡ್ಲೇಬೇಕು. ಸುದ್ದಿ ನೋಡಿದ್ಮೇಲೆ ನಾವು ಇನ್ನೂ ಕೂಡ ಮಕ್ಕಳನ್ನ ಕೇರ್ ಮಾಡಬೇಕು, ಹಾಗೆ ಮಕ್ಕಳ ಮೇಲೆ ತುಂಬಾ ನಿಗಾ ಇಡಬೇಕು ಅನ್ನೋದು ಗೊತ್ತಾಗುತ್ತೆ. ಹೌದು ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ಮುದ್ದಾದ ಹಸುಗೂಸು ಚಿನ್ಮಯ್ ಗೌಡ. ಇವರ ತಂದೆ ಸುದರ್ಶನ್, ಇವರ ತಾಯಿ ನವ್ಯ. ಇದು ಸಹಜವಾದಂತಹ ಕುಟುಂಬ. ತಂದೆ ಸುದರ್ಶನ್ ಅವರು ತೋಟದ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ತಾಯಿ ನವ್ಯ ಅವರು ಮನೆ ಕೆಲಸ ಮತ್ತೆ ಮಕ್ಕಳನ್ನ ನೋಡ್ಕೊಂಡಿರ್ತಾರೆ. ಹೇಳ್ಕೊಳ್ಳುವಂತಹ ಶ್ರೀಮಂತರೇನಲ್ಲ, ಅವತ್ತೇ ದುಡಿದು ಅವತ್ತೇ ತಿನ್ನುವಂತಹ ಕುಟುಂಬ ಅಂತಂದ್ರೂ ಕೂಡ ತಪ್ಪಿಲ್ಲ. ನೋಡಿ, ಒಂದಿನ ಏನಾಗುತ್ತೆ ಅಂತಂದ್ರೆ, ತಂದೆ ಸುದರ್ಶನ್ ಅವರು ತಮ್ಮ ತೋಟಕ್ಕೆ ಹೋಗ್ಬೇಕಾಗಿರತ್ತೆ, ಕೆಲಸ ಮಾಡ್ಬೇಕಾಗಿರತ್ತೆ. ಸೊ ಯಥಾವತ್ತಾಗಿ ಅವತ್ತು ಅವ್ರ ಕೆಲಸದಲ್ಲಿ ಅವ್ರು ಭಾಗಿಯಾಗಬೇಕಾಗಿತ್ತು. ಅವತ್ತಿನ ದಿನ ಏನಾಗತ್ತೆ, ಮನೆಯಿಂದ ಹೊರಡೋಕ್ಕಿಂತ ಪೂರ್ವದಲ್ಲಿ ಮನೆಯಲ್ಲಿರುವಂತಹ ಈ ಮುದ್ದಾದ ಮಗು ಚಿನ್ಮಯ್ ಗೌಡನ ಅವರು ಒಂದು ಬಾರಿ ಮುದ್ದಾಡಿ ಮಗುವನ್ನ ಆಟ ಆಡಿಸಿ ಅವರು ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಇನ್ನು ತಾಯಿ ನವ್ಯ ಗೌಡ ಅವರು ಯಥಾವತ್ತಾಗಿ ಅವತ್ತಿನ ದಿನದ ಮನೆಯ ಕೆಲಸವನ್ನ ಮಾಡಿಕೊಂಡು ಮತ್ತೆ ದೇವರ ಪೂಜೆಯನ್ನ ಮಾಡ್ತಾರೆ. ದೇವರ ಪೂಜೆ ಮಾಡಿದ ನಂತರ ಹೊಸ್ತಿಲಿಗೆ ದಾಸವಾಳದ ಹೂವನ್ನ ಇಡ್ತಾರೆ. ಮತ್ತೆ ಇವ್ರ ಕೆಲಸದಲ್ಲಿ ಇವ್ರು ಯಥಾವತ್ತಾಗಿ ತೊಡಗಿರ್ತಾರೆ. ಮನೆಯಲ್ಲಿ ಏನೋ ಕಸ ಸ್ಟೋರೇಜ್ ಆಗಿತ್ತಂತೆ. ಸೊ ಅದನ್ನ ಬೇರೆ ಕಡೆ ಹೋಗಿ ಎಸ್ತು ಬರೋಣ ಅಂತ ಹೇಳಿ ತಾಯಿ ಆ ಕಸನ ಎಸ್ತು ಬರ್ಲಿಕ್ಕೆ ಹೋಗ್ತಾರಂತೆ. ಆ ಸಮಯದಲ್ಲಿ ಈ ಚಿನ್ಮಯ್ ಗೌಡ ಅವರ ಜೊತೆಗೆ ಇನ್ನೊಂದು ಮಗು ಕೂಡ ಇರುತ್ತೆ, ಅಂತಂದ್ರೆ ಇವರ ದೊಡ್ಡ ಮಗ. ಸೊ ಇಲ್ಲಿ ಚಿನ್ಮಯ್ ಗೌಡ ಮತ್ತೆ ಅವರ ಅಣ್ಣ ಇಬ್ರು ಆಟ ಆಡ್ತಿರ್ತಾರೆ. ಹೊಸ್ತಿಲ ಬಳಿ ಹೋದಂತಹ ಈ ಚಿನ್ಮಯ್ ಗೌಡ ಹೊಸ್ತಿಲಿಗೆ ಇಟ್ಟಂತಹ ಆ ದಾಸವಾಳದ ಹೂವನ್ನ ಬಾಯಲ್ಲಿ ಇಟ್ಕೊಂಡ್ಬಿಡುತ್ತೆ. ಬಾಯಲ್ಲಿ ಇಟ್ಕೊಂಡಿದ ನಂತರ ಅದನ್ನ ಹಂಗೆ ಅಗ್ದು ಅದನ್ನ ನುಂಗೇ ಬಿಟ್ಟಿದೆ ಆ ಮಗು. ಅದನ್ನ ಗಮನಿಸಿದಂತಹ ಅವರ ಅಣ್ಣ ಹೋಗಿ ತಾಯಿಗೆ ಹೋಗಿ ತಿಳಿಸ್ತಾರೆ. ಹೀಗೆ ಚಿನ್ಮಯ್ ದಾಸವಾಳವನ್ನ ನುಂಗು ಬಿಟ್ಟಿದ್ದಾನೆ ಅಮ್ಮ ಅಂತ ಹೇಳಿ ತಾಯಿನ ಹೋಗಿ ಕರ್ಕೊಂಡ್ ಬರ್ತಾನೆ. ಅಷ್ಟರಲ್ಲಿ ಅರ್ಧಕ್ಕರ್ಧ ಆ ಮಗು ಆ ದಾಸವಾಳದ ಹೂವನ್ನ ನುಂಗೇ ಬಿಟ್ಟಿದೆ. ಸುದ್ದಿ ಕೇಳಿ ಓಡಿ ಬಂದಂತಹ ತಾಯಿ ಮಗುವಿನ ಗಂಟಲಿನ ಆಳಕ್ಕೆ ತನ್ನ ಬೆರಳನ್ನ ಹಾಕ್ತಾಳೆ. ಸೊ ಬೆರಳಿಗೆ ಸಿಕ್ಕಷ್ಟು ದಾಸವಾಳವನ್ನ ತೆಗೆಯೋ ಪ್ರಯತ್ನವನ್ನ ಆ ತಾಯಿ ಮಾಡಿದಾಳೆ. ಇನ್ನು ಉಳಿದಂತಹ ಆ ಹಸಿರಿನ ದಿಂಡಿನ ಭಾಗ ಏನಿದೆಯಲ್ಲ, ಅದು ಶ್ವಾಸಕೋಶದ ಆಳಕ್ಕೆ ಇಳಿದು ಹೋಗ್ಬಿಟ್ಟಿದೆ. ಶ್ವಾಸಕೋಶದಲ್ಲಿ ಹೋಗಿ ಸಿಲುಕಿಕೊಂಡ್ಬಿಟ್ಟಿದೆ. ಆ ಮಗುವಿಗೆ ಉಸಿರಾಟದ ಸಮಸ್ಯೆ ಆಗ್ಬಿಡತ್ತೆ ಕೂಡಲೇ. ಸೊ ಇನ್ನಷ್ಟು ಗಾಬರಿ ಆಗ್ತಾರೆ ಆ ತಾಯಿ ಮತ್ತೆ ಮಗ. ಸೊ ನಂತರ ಕೂಡ್ಲೆ ಹೋಗಿ ಅಪ್ಪನ್ ಕರ್ಕೊಂಡ್ ಬಾ ಅಂತ ಹೇಳಿ ತನ್ನ ಹಿರಿಯ ಮಗನಿಗೆ ಹೋಗಿ ತೋಟಕ್ಕೆ ಕಳಿಸ್ತಾಳೆ. ಸೊ ಅಲ್ಲಿಗೆ ಆ ಮಗ ಓಡೋಡ್ಕೊಂಡು ಹೋಗಿ ತಂದೆಯನ್ನ ಕರ್ಕೊಂಡ್ ಬರ್ತಾರೆ. ಚಿನ್ಮಯ್ಗೆ ಹೀಗಾಗಿದೆ, ಅಮ್ಮ ಹೆದರ್ಕೊಂಡ್ ಬಿಟ್ಟಿದ್ದಾರೆ, ಬೇಗ ಬಾ ಅಂತ ಹೇಳಿ ಈ ಮಗ ತಂದೆನ ಹೋಗಿ ಕರ್ಕೊಂಡ್ ಬರ್ತಾರೆ. ನಂತರ ಅಲ್ಲಿರುವಂತ ಎಲ್ಲಾ ಜನ ಸೇರ್ಕೊಂಡು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಬೀಳ್ತಾರೆ ಆ ಮಗುವನ್ನ ಕಾಪಾಡಬೇಕು ಮತ್ತೆ ಆ ದಾಸವಾಳವನ್ನ ಹೊರಗೆ ತೆಗಿಬೇಕು ಅಂತ ಹೇಳಿ. ಆದ್ರೆ ಏನ್ ಮಾಡ್ತೀರಾ, ಆ ದಾಸವಾಳದ ಹೂವಿನ ದಿಂಡು ಏನಾಗಿದೆ, ಶ್ವಾಸಕೋಶದ ಒಳಗಡೆ ಹೋಗಿ ಸಿಲ್ಕೊಂಡ್ಬಿಟ್ಟಿದೆ. ನಂತರ ಆ ಮಗುವಿಗೂ ಕೂಡ ವಿಪರೀತವಾಗಿ ಉಸಿರಾಟದ ಸಮಸ್ಯೆ ಆಗ್ಲಿಕ್ಕೆ ಶುರುವಾಗ್ತಿದೆ. ಸೊ ಇನ್ನೂ ಕೂಡ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹೇಳಿ ಕೂಡಲೇ ಅಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸೊ ನಂತರ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿದಾಗ ಶ್ವಾಸಕೋಶದಲ್ಲಿ ದಾಸವಾಳದ ಹೂವಿನ ದಿಂಡು ಇರೋದು ಪತ್ತೆ ಆಗುತ್ತೆ. ಹೌದು, ಆ ಮಗು ದಾಸವಾಳವನ್ನ ನುಂಗಿದೆ, ಅದರ ದಿಂಡು ಶ್ವಾಸಕೋಶದಲ್ಲಿ ಪತ್ತೆಯಾಗಿದೆ, ಸಿಲುಕಿಕೊಂಡಿದೆ, ಅದನ್ನ ತೆಗಿಯಕ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಡಾಕ್ಟರ್ಗಳೆಲ್ಲರೂ ಕೂಡ ಪ್ರಯತ್ನ ಬೀಳ್ತಾರೆ. ಬಟ್ ಏನ್ ಮಾಡ್ತೀರಾ, ಉಸಿರಾಟದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಂತಹ ಆ ಕಂದಮ್ಮ ಕೊನೆ ಉಸಿರೆಳೆಯುತ್ತೆ. ಆ ತಂದೆ ತಾಯಿಗೆ ಮಗು ಪ್ರಾಣ ಬಿಟ್ಟಿದೆ ಅನ್ನೋ ಈ ಸುದ್ದಿ ತಿಳಿದ ತಕ್ಷಣ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡ್ತಾ ಇದ್ದಂತೆ ಮಗು ದಾಸವಾಳವನ್ನ ತಿಂದು ಪ್ರಾಣ ಬಿಟ್ಟಿರುವಂತ ಈ ಘಟನೆಯಿಂದಾಗಿ ಊರಲ್ಲಿರುವಂತ ಜನ ಎಲ್ಲ ಕಣ್ಣೀರಿಟ್ಟಿದ್ದಾರೆ. ಈ ಸುದ್ದಿ ಕೇಳಿದಂತಹ ಕೆಲವರು ಹೇಳ್ತಾ ಇದ್ದಾರೆ, ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕಾಗಿತ್ತು, ಅಥವಾ ಆ ಮಗುವಿನ ತಲೆ ಭಾಗವನ್ನ ಕೆಳಗೆ ಮಾಡಿ ಕಾಲನ್ನ ಮೇಲ್ಗಡೆ ಮಾಡಿ ಮಗುವಿನ ಬೆನ್ನನ್ನ ತಟ್ಟಿದ್ರೆ ನುಂಗಿರುವಂತಹ ದಾಸವಾಳದ ದಿಂಡು ಹೊರಗೆ ಬೀಳ್ತಿತ್ತೇ ಏನೋ ಅಂತ ಹೇಳಿ ಕೆಲವರು ಮಾತಾಡ್ತಿದ್ದಾರೆ.
ಆದ್ರೆ ಅದೇನೇ ಆಗಿರ್ಲಿ, ಇವರು ಎಚ್ಚರಿಕೆ ಕ್ರಮವಾಗಿ ವೇಗವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕಾಗಿತ್ತು. ಇವರು ಅದೆಷ್ಟು ವೇಗವಾಗಿ ಹೋಗಿದ್ದಾರೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಆ ಮಗು ದಾಸವಾಳದ ಹೂವನ್ನ ತಿಂದು ಪ್ರಾಣ ಬಿಟ್ಟಿರುವಂತ ಈ ಸಂಗತಿ ಕೇಳುಗರ ಕಣ್ಣಲ್ಲಿ ನೀರು ಹರಿಸ್ತಾ ಇದೆ. ನೋಡಿ, ಇದ್ರ ಜೊತೆಗೆ ಇನ್ನೊಂದು ಚರ್ಚೆಯು ಕೂಡ ಹುಟ್ಟಾಗ್ತಿದೆ. ನೋಡಿ, ತಂದೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ತಾಯಿ ಮನೇಲೆ ಇದ್ಕೊಂಡು ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು. ನೋಡಿ, ತಾಯಿನೇ ಸ್ವತಃ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು ಸಹಿತ ಒಂದ್ ಸ್ವಲ್ಪ ಎಚ್ಚರ ತಪ್ಪಿರೋ ಕಾರಣಕ್ಕಾಗಿ ಇವತ್ತು ಮಗು ದಾಸವಾಳದ ಹೂವನ್ನ ನುಂಗಿ ಪ್ರಾಣ ಬಿಡುವ ಪರಿಸ್ಥಿತಿ ಎದುರಾಯ್ತು. ಆದ್ರೆ ಇವತ್ತಿನ ಮಾಡರ್ನ್ ಜನ ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಮಕ್ಕಳಿಗೊಂದು 6 ತಿಂಗಳಾಗೋದಿಲ್ಲ, 1 ವರ್ಷ ಕಳೆಯೋದಿಲ್ಲ, ಆ ಮಕ್ಕಳನ್ನ ಬೇರೆಯವರ ಕೈಯಲ್ಲಿ ಕೊಟ್ಬಿಟ್ಟು ತಾವು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಸೊ ನೋಡಿ, ಇಲ್ಲಿ ಸ್ವಂತ ತಾಯಿನೇ ಎಚ್ಚರಿಕೆಯನ್ನು ವಹಿಸಿದ್ರು ಸಹಿತ ಮಗು ಇವತ್ತು ಪ್ರಾಣ ಬಿಡುವ ಪರಿಸ್ಥಿತಿ ಬಂದಿದೆ. ಆದ್ರೆ ನೀವು ಹೋಗಿ ಅದ್ಯಾವ ಧೈರ್ಯದ ಮೇಲೆ ನಿಮ್ಮ ಮಕ್ಕಳನ್ನ ಇನ್ನೊಬ್ಬರ ಕೈ ಕೊಡ್ತೀರೋ ಏನೋ. ಸೊ ಅವರು ಅದೆಷ್ಟರ ಮಟ್ಟಿಗೆ ಅಲರ್ಟ್ ಆಗಿರ್ತಾರೆ ಏನೋ. ಸೊ ಈ ರೀತಿಯಾದಂತಹ ಘಟನೆಗಳು ಆಗಾಗ ಮರುಕಳಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ನೀವೇ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಯಾರ ಮನೆಯಲ್ಲಿ ಹಸುಗೂಸುಗಳು ಇರ್ತಾರಲ್ಲ, ಸೊ ಮೈ ತುಂಬ ಕಣ್ಣಾಗಿದ್ದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಆರೈಕೆ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಮರುಕಳಿಸುತ್ತೆ. ಈ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.